ಒಂದು ರೂಮ್ನಲ್ಲಿ 10 ಜನ ಕನ್ನಡಿಗರು, ಒಬ್ಬ ಹಿಂದಿ, ಒಬ್ಬ ತಮಿಳು, ಒಬ್ಬ ತೆಲುಗಿಗ ಇದ್ದಾಗ ಆಡ್ ಮ್ಯಾನ್ ಅಂತ ಅನ್ನಿಸ್ಕೊಳ್ತಾ ಇದ್ರು. ಆದರೆ ತುಂಬ ನೋವಿನಿಂದ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಇವತ್ತು ಕರ್ನಾಟಕದಲ್ಲಿ ಆ ಆಡ್ ಮ್ಯಾನ್ ಕನ್ನಡಿಗ ಆಗಿದ್ದಾನೆ. ಜೊತೆಗೆ ಆ ಕನ್ನಡ ಬರೋ ವ್ಯಕ್ತಿಯೂ ಮಾತನಾಡೋದಕ್ಕೆ ಹೆಸಿಟೇಷನ್. ಅಂದರೆ ಅಯ್ಯೋ ಹೇಳಿದ್ರೆ ಕನ್ನಡಿಗ ಅಂತ ಹೇಳ್ಕೊಂಬಿಟ್ರೆ ಅಥವಾ ಕನ್ನಡ ಮಾತಾಡಿದ್ರೆ ತಪ್ಪಾಗುತ್ತಾ ಅಂತ. ಯಾಕೆ ಈ ಪ್ರಶ್ನೆ ಕೇಳ್ತಿದ್ದೀನಿ ಅಂದರೆ, ಮೊದಲಿಗಾದರೆ ತುಂಬ ಬೆರಳೆಣಿಕೆಯಷ್ಟು ಮನೆಗಳಲ್ಲಿ ಮಾತ್ರ ಇಂಗ್ಲೀಷ್ ಕಡ್ಡಾಯ ಇತ್ತು. ಮನೆಗಳಲ್ಲಿ ಹೇಳ್ತಿದ್ದೀನಿ ನಾನು, ಶಾಲೆಯಲ್ಲ. ಇಂಗ್ಲೀಷ್ ಕಡ್ಡಾಯ, ನನ್ನ ಮಗು ಇಂಗ್ಲೀಷ್ ಅಷ್ಟೇ ಕಲಿಬೇಕು ಅಂತ. ದುರಂತ ಏನಂದರೆ, ಇವಾಗ ಕೆಲವು ಕಡೆ ಹೋಗ್ತಿರ್ತೀನಿ ನಾನು, ಕೆಲವ್ರ ಮನೆ ಭೇಟಿ ಇರುತ್ತೆ, ಕೆಲವು ಕಾರ್ಯಕ್ರಮಗಳಿಗೆ ಭೇಟಿ ಕೊಡ್ತಿರ್ತೀನಿ. ಅಲ್ಲಿ ಮಕ್ಕಳು ಬಂದಿರ್ತಾರೆ, ಅಪ್ಪಿ ತಪ್ಪಿ ಅವರು ಕನ್ನಡ ಮಾತಾಡ್ಬಿಟ್ರೆ, ಯು ಶುಡ್ ನಾಟ್ ಟಾಕ್ ಇನ್ ಕನ್ನಡ, ಯು ಶುಡ್ ಆಲ್ವೇಸ್ ಟಾಕ್ ಇನ್ ಇಂಗ್ಲೀಷ್ ಅಂತ ತಂದೆ ತಾಯಿ ಹೇಳ್ತಾರೆ. ಇದು ಅನಿವಾರ್ಯವೋ ಅಥವಾ ಪ್ರೆಸ್ಟೀಜೋ ಪ್ರತಿಷ್ಠೆಯೋ ನನಗೆ ಗೊತ್ತಾಗ್ತಿಲ್ಲ. ಇವತ್ತು ಕನ್ನಡಿಗ ಕರ್ನಾಟಕದಲ್ಲಿ ಆಡ್ ಮ್ಯಾನಾ? ಕನ್ನಡಿಗರು ಅಭಿಮಾನ ಶೂನ್ಯರು ಅಂತ ಬಹಳ ಮುಂಚೆನೇ ತುಂಬ ಹಿರಿಯರು ಮಾಡಿದ್ದೆ ಹೇಳಿ. ಅಂದರೆ ನಿಮ್ಮ ಭಾಷೆ ನಿಮಗೆ ಬೇಡ ಅಂತ ಅನಿಸಿದ್ರೆ ತೇದು ಬಿಡಿ, ಸುಲಭವಾಗಿ ಸಿಕ್ಕುತ್ತೆ. ಆಚೀಚೆ ಸಮುದ್ರಗಳಿವೆ, ಚೆಲ್ಲಿ ಬಿಡಿ ಅಂತ ನೊಂದು ಹೇಳಿದ್ರು.